ಹಾಯ್ ಆಲ್, ದಿಸ್ ಇಸ್ ದೀಪಿಕಾ ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಓಪ್ ಎವ್ರಿ ಒನ್ ಆರ್ ಡೂಯಿಂಗ್ ವೆಲ್. ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ಐ ಥಿಂಕ್ 2 ಮಂತ್ಸ್ ಆಯಿತು. ಯಾವ ವೀಡಿಯೋನು ಪೋಸ್ಟ್ ಮಾಡೋದಕ್ಕೆ ಆಗಿರಲಿಲ್ಲ. ಬಿಕಾಸ್ ನಾನು ಆಫ್ಕೋರ್ಸ್ ಪ್ರೆಗ್ನೆನ್ಸಿ ಜರ್ನಿನಲ್ಲಿದ್ದೆ. 8th ಮಂತ್ ಪ್ರೆಗ್ನೆನ್ಸಿನಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಡೇ ಟು ಡೇ ಲೈಫ್ದು ವೀಡಿಯೋಸ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡೋದಕ್ಕಾಗಲಿ ಎಡಿಟ್ ಮಾಡೋದಕ್ಕಾಗಲಿ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಬಿಕಾಸ್ ನಾನು ವರ್ಕಿಗೆ ಕೂಡ ಹೋಗ್ತಾ ಇದ್ದೆ ಆ್ಯಂಡ್ ಮನೇಲಿ ಕೂಡ ಸ್ಮಾಲ್ ವರ್ಕ್ಸ್ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ನನಗೆ ಎಡಿಟ್ ಮಾಡೋದಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ನನಗೆ ಎಲ್ಲಿ ಹೆಲ್ಪ್ ತೊಗೋಬೇಕು, ಕಾಂಟೆಂಟ್ ಕ್ರಿಯೇಷನ್ಗೆ ಹೆಲ್ಪ್ ಮಾಡೋದಕ್ಕಂತಲೇ ಟೀಮ್ ಇರುತ್ತೆ. ನನಗೆ ಹೇಗೆ ಹೆಲ್ಪ್ ತೊಗೋಬೇಕು ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋನ ಪೋಸ್ಟ್ ಮಾಡೋದಕ್ಕಾಗಿರಲಿಲ್ಲ. ದಯವಿಟ್ಟು ಅಪ್ಕಮಿಂಗ್ ಡೇಸಲ್ಲಿ ನನ್ನ ವೀಡಿಯೋಸ್ ಎಲ್ಲ ಚೆನ್ನಾಗಿ ಪೋಸ್ಟ್ ಮಾಡ್ತೀನಿ. ಸೊ ಹಾಗಾಗಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನಿವತ್ತು ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಇಟ್ಸ್ ಬೀನ್ ಲೈಕ್ 1 ಮಂತ್ ನನ್ನ ಮಗು ಡೆಲಿವರಿ ಆಗಿ. ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಹೇಗಿರುತ್ತೆ ಅಂತ ಆಲ್ಮೋಸ್ಟ್ ನನಗೆ ಒಂದು ಐಡಿಯಾ ಇದೆ. ಸೊ ಹಾಗಾಗಿ ನನ್ನ ಜರ್ನಿನ ಶೇರ್ ಮಾಡಿಕೊಂಡ್ರೆ ಯಾರೆಲ್ಲ ಪ್ರೆಗ್ನೆನ್ಸಿ ಜರ್ನಿನಲ್ಲಿದ್ದೀರಾ ಅವರಿಗೆ ಹೆಲ್ಪ್ ಆಗ್ಬೋದು. ವಾಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಇನ್ ದ ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಅಂತ ನಿಮಗೊಂದು ಐಡಿಯಾ ಸಿಗ್ಬೋದು. ಅಥವಾ ಆಲ್ರೆಡಿ ಈ ಜರ್ನಿ ಪಾಸ್ ಮಾಡಿರೋರಿಗೆ ಇವ್ರ ಜರ್ನಿನೂ ಹೀಗಿತ್ತಾ ಅಂತ ಅನ್ನಿಸ್ಬೋದು. ಸೊ ಸ್ಟಾರ್ಟ್ ಮಾಡ್ತೀನಿ. ನನ್ನ ಜರ್ನಿ ಹೇಗಿತ್ತು ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಡಯಟ್ ಏನೇನು ಫಾಲೋ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಕ್ಲಾತಿಂಗ್ ಹೇಗಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಐ ವಾಸ್ ಆನ್ ಅ ಕ್ಲೌಡ್ 9. ತುಂಬ ಪ್ರೊಡಕ್ಟಿವ್ ಆಗಿದ್ದೆ ಆ್ಯಂಡ್ ಆ್ಯಕ್ಟಿವ್ ಆಗಿದ್ದೆ, ತುಂಬ ಹ್ಯಾಪಿಯಾಗಿದ್ದೆ. ಸೊ ನೆಕ್ಸ್ಟ್ ಆಫ್ಟರ್ ಡೆಲಿವರಿ ಐ ಥಿಂಕ್ ಹಾರ್ಮೋನ್ ಪ್ಲೇಡ್ ಅ ಮೇಜರ್ ರೋಲ್ ಅಂತ ಅನ್ಕೋಬೋದು. ಸ್ವಲ್ಪ ರೋಲರ್ ಕೋಸ್ಟರ್ ಅಂತಲೇ ಅನ್ನಿಸ್ತು ನನಗೆ ಇನಿಷಿಯಲ್ ಡೇಸಲ್ಲಿ. ಸೊ ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ನ್ಯೂ ಮದರ್ಸ್ ಆಗಿರುವಾಗ ಫಸ್ಟ್ ಚಾಲೆಂಜಸ್ ಲೈಕ್ ಬ್ರೆಸ್ಟ್ ಫೀಡಿಂಗ್. ಬಿಕಾಸ್ ಮಗು ಲ್ಯಾಚಿಂಗ್ ಅಷ್ಟೊಂದು ಕಲ್ತಿರಲ್ಲ. ಪ್ಲಸ್ ನಿಮಗೂ ಎಲ್ಲ ನ್ಯೂ ಎಕ್ಸ್ಪೀರಿಯೆನ್ಸ್, ನಮಗೂ ಎಲ್ಲ ನ್ಯೂ ಎಕ್ಸ್ಪೀರಿಯೆನ್ಸ್. ಸೊ ಹಾಗಾಗಿ ನಂಗೆ ಅದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ. ಆ್ಯಂಡ್ ದಟ್ ಟು 5 days ಅಷ್ಟೇ. ಓಕೆ. ಆ್ಯಂಡ್ ದಟ್ ಬಿಗ್ ಸ್ಟಮಕ್ ಬಿಕಮ್ ಸಡನ್ಲಿ ಎಂಪ್ಟಿ. ಆ್ಯಂಡ್ ಹಾರ್ಮೋನ್ಸ್ ಎಲ್ಲ ಸಡನ್ ಡ್ರಾಪ್ ಆಗಿರುತ್ತೆ. ದೆನ್ ಫುಡ್ಡಲ್ಲಿ ಓನ್ಲಿ ಸೆಲೆಕ್ಟೆಡ್ ಫುಡ್ ಮಾತ್ರ ತಿನ್ನಬೇಕು, ಇನ್ನು ಸೆಲೆಕ್ಟಿವ್ ಫುಡ್ಡನ್ನೇ ತಿನ್ನಬೇಕು. ಸೊ ಹೀಗೆಲ್ಲ ಕಂಡೀಷನ್ಸ್ ಇದ್ದಾಗ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಈ ಥರದ್ದೆಲ್ಲ ಇಶ್ಯೂಸ್ ಅನ್ನಿಸ್ತು. ಬಟ್ ಥ್ಯಾಂಕ್ಸ್ ಫಾರ್ ಮೈ ಟೈನಿ ಲಿಟಲ್ ಬೇಬಿ. ಸೊ ಅವನ ಮುಖ ನೋಡಿದಾಗ ನನಗೆ ಮೋಟಿವೇಶನ್ ಸಿಗ್ತಾಯಿತ್ತು ಅಂತಲೇ ಹೇಳ್ಬೋದು ನನಗೆ. ಆಲ್ಸೋ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ಡಯಟ್ ಆಗಿರ್ಬೋದು, ಕ್ಲಾದಿಂಗ್ ಆಗಿರ್ಬೋದು, ಅಥವಾ ಬೇಬಿ ಟೇಕ್ ಕೇರ್ ಮಾಡೋದಾಗಿರ್ಬೋದು ಒಂದು ಚಾಲೆಂಜಿಂಗ್ ಅಂತ ಅನಿಸುತ್ತೆ ನ್ಯೂ ಮಾಮ್ಸಿಗೆ ಎಸ್ಪೆಷಲಿ. ಬಟ್ ಇದನ್ನೆಲ್ಲ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನನ್ನ ಅಮ್ಮ ಆಗಿರ್ಬೋದು ಅಥವಾ ನಮ್ಮ ಅಜ್ಜಿ ಆಗಿರ್ಬೋದು ನನಗೆ ತುಂಬ ಈಸಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಡಯಟಲ್ಲಿ ನಾನು ಆ್ಯಕ್ಚುಲಿ ಎಲ್ಲನೂ ತಿನ್ನಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ದಕ್ಕೆ ನಾನು ಕೂಡ ಎಲ್ಲನೂ ತಿನ್ನೋದಕ್ಕೆ ಟ್ರೈ ಮಾಡಿದೆ. ಬಟ್ ಇನಿಷಿಯಲ್ ಡೇಸಲ್ಲಿ ಮಗುಗೆ ಡೈಜೆಸ್ಟಿವ್ ಸಿಸ್ಟಮ್ ಇನ್ನು ಡೆವಲಪಿಂಗ್ ಸ್ಟೇಜಸ್ಸಲ್ಲಿ ಇರೋದ್ರಿಂದ ಕೋಲಿಕ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಹಾಗಾಗಿ ಹೈ ಪ್ರೋಟೀನ್ ಫುಡ್ಡನ್ನು ಸ್ವಲ್ಪ ಅವಾಯ್ಡ್ ಮಾಡಿದೆ ನಾನು. ಸೊ ದಟ್ ಫಾರ್ ಅ ಬೆಟರ್ ಡೈಜೆಷನ್ ಫಾರ್ ಹಿಮ್. ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ತಿಂದಾಗ ಒಂದು ಸ್ವಲ್ಪ ಇರಿಟೇಬಲ್ ಆಗ್ತಾಯಿದ್ದ. ನಾನು ಡ್ರೈ ಫ್ರೂಟ್ಸ್ ತಿಂದು ನನ್ನ ಮಿಲ್ಕ್ ಬೇಬಿ ಕುಡಿದಾಗ ಸೊ ಡೈಜೆಷನ್ಸಿಗೆ ಎಲ್ಲ ಸ್ವಲ್ಪ ಕಷ್ಟ ಅನಿಸ್ತಾಯಿತ್ತು. ಕೋಲಿಕ್ ಪ್ರಾಬ್ಲಮ್ಸಿಂದ ತುಂಬ ಹೊಟ್ಟೆ ನೋವು, ಇರಿಟಬಿಲಿಟಿ ಎಲ್ಲ ಜಾಸ್ತಿ ಇತ್ತು. ಸೊ ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದೆ. ಸ್ಪೈಸಸ್, ಗ್ರೀನ್ ಚಿಲ್ಲೀಸ್ ಆಗಿರ್ಬೋದು, ರೆಡ್ ಚಿಲ್ಲೀಸ್ ಆಗಿರ್ಬೋದು ಅಥವಾ ಮಸಾಲಾಸ್ ಆಗಿರ್ಬೋದು ಜಾಸ್ತಿ ಸಾಂಬಾರಿಗೆ ಹಾಕ್ತಾ ಇರಲಿಲ್ಲ. ಇದಿಷ್ಟೇ ಸ್ಕಿಪ್ ಮಾಡಿರೋದು ನನ್ನ ಪ್ರೆಗ್ನೆನ್ಸಿಗೂ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲೂ. ಸೊ ಏನೆಲ್ಲ ನಾನು ತಿಂತಾಯಿದ್ದೀನಿ ಅಂದರೆ ಬಾಣಂತಿ ಖಾರ ಅಂತ ಮಾಡ್ತಾರೆ. ಉತ್ತುತ್ತಿ ಕೊಬ್ಬರಿ ಪೌಡರ್ ಮಾಡಿಬಿಟ್ಟು ಕುಟ್ಬಿಟ್ಟು ಪೌಡರ್ ಮಾಡ್ತಾರೆ, ಇಲ್ಲ ಮಿಕ್ಸಿ ಮಾಡಿಬಿಟ್ಟು ಸ್ವಲ್ಪ ಪೌಡರ್ ಮಾಡಿದ್ರು. ಸೊ ಅದಕ್ಕೆ ಬಾಣಂತಿ ಖಾರ ಅಂತ ಮಾಡಿಬಿಟ್ಟು ಹಾಕ್ತಾರೆ. ಸೊ ಇದನ್ನು ಮಾರ್ನಿಂಗ್ ನಾನು ತಿಂತೀನಿ. ಓಕೆ. ಹಾಟ್ ವಾಟರ್ ಕುಡಿದಾದ್ಮೇಲೆ ನಾನು ಇದು ಫಸ್ಟ್ ತಿಂತೀನಿ. ನೆಕ್ಸ್ಟ್ ಬಂದುಬಿಟ್ಟು ಗೋಧಿನ
ನುಚ್ಚಾಗಿ ಓಡಿಸ್ಕೊಂಬರ್ತಾರೆ. ಓಕೆನಾ, ವಾಶ್ ಮಾಡಿ ಒಣಗಿಸಿ ಅದನ್ನು ನುಚ್ಚು ಮಾಡಿ ಪೌಡರ್ ಮಾಡಿಸ್ತಾರೆ, ಗೋಧಿನ. ಸೊ ಅಂಗಡಿಯಿಂದ ತೊಗೊಂಬಂದಿರೋ ರವೆಗಿಂತ ಈ ನುಚ್ಚಿಂದ ಗಂಜಿನ ಮಾಡಿಕೊಡ್ತಾಯಿದ್ರು. ಸೊ ಇದನ್ನು ಕುಡಿದ್ಬಿಟ್ಟು ನಂದು ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ನಾನು ಮೆಂತ್ಯ ಮುದ್ದೆ ಹಾಗೆ ತರಕಾರಿ ಸಾಂಬಾರಿಗೆ ಯೂಶ್ವಲಿ ಸ್ವಲ್ಪ ಬೇಳೆನೂ ಮಿಕ್ಸ್ ಮಾಡಿಬಿಟ್ಟು ಜಾಸ್ತಿ ಮೆತ್ತಗೆ ಬೇಯಿಸ್ತಾಯಿದ್ರು. ಓಕೆ, ಸೊ ಮೆಂತ್ಯ ಮುದ್ದೆ, ಈ ಸಾಂಬಾರು ಮತ್ತು ಒಂದು ಮೊಟ್ಟೆ, ಸ್ವಲ್ಪ ರೈಸು, ಸ್ವಲ್ಪ ಜಾಸ್ತಿ ತುಪ್ಪ. ಓಕೆನಾ, ಸೊ ಈ ಥರ ತಿಂತಾಯಿದ್ದೆ. ಇದು ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿರೋದು. ಆ್ಯಂಡ್ ಲೇಟರ್ ಸ್ವಲ್ಪ ಲೇಟ್ ಆಫ್ಟರ್ನೂನ್ ಅಂತಲೇ ಹೇಳ್ಬೋದು, 1-3:30 ಈ ಥರ ನಾನು ಎಳ್ನೀರನ್ನ ಕುಡಿತಾ ಇದ್ದೆ. ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲರೂ ಟೀ ಅಥವಾ ಕಾಫಿ ಕುಡಿಯೋ ಟೈಮಲ್ಲಿ ಡಾಕ್ಟರ್ ನಮಗೆ ಒಂದು ಪ್ರೋಟೀನ್ ಪೌಡರ್ ಕೊಟ್ಟಿದ್ದಾರೆ. ಸೊ ಆ ಪ್ರೋಟೀನ್ ಪೌಡರ್ನ ನಾನು ಮಿಲ್ಕಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದೆ. ಓಕೆ, ನೆಕ್ಸ್ಟ್ ಆ ಪ್ರೋಟೀನ್ ಪೌಡರ್ ಇವಾಗ ಖಾಲಿ ಆಗೋಯಿತು. ಆ್ಯಂಡ್ ಇನಿಷಿಯಲ್ 1 ಮಂತ್ ಮಾತ್ರ ಬಳಸಿ ಅಂತಲೇ ಅವರು ಡಾಕ್ಟರ್ ಹೇಳಿದ್ದು. ಸೊ ಹಾಗಾಗಿ ಮತ್ತೇನು ತೊಗೊಳೋದಕ್ಕೆ ಹೋಗಿಲ್ಲ. ಇವಾಗ ಜಸ್ಟ್ ಮಿಲ್ಕ್ ಮಾತ್ರ ಕುಡಿತಾ ಇದ್ದೀನಿ ಈವ್ನಿಂಗ್ ಟೈಮಲ್ಲಿ, ಅವಾಯ್ಡಿಂಗ್ ದ ಟೀ ಆ್ಯಂಡ್ ಕಾಫಿ. ಓಕೆ, ಸೊ ನೆಕ್ಸ್ಟ್ ನೈಟ್ ಟೈಮಲ್ಲಿ ಸೇಮ್ ಮಧ್ಯಾಹ್ನ ಏನು ಸಾಂಬಾರು ನನಗೋಸ್ಕರ ಮಾಡಿರ್ತಾಯಿದ್ರು, ಅದರಲ್ಲಿ ನನಗೋಸ್ಕರ ಅವರು ಖಾರ ಎಲ್ಲ ಕಡಿಮೆ ಆಗ್ತಾಯಿದ್ರು. ಹಸಿ ಖಾರ ಅಥವಾ ಒಣ ಖಾರ ಯಾವುದೂ ಆಗ್ತಾಯಿರಲಿಲ್ಲ, ಅಥವಾ ಮಸಾಲ ಪೌಡರ್ಸ್ ಕೂಡ ಜಾಸ್ತಿ ಆಗ್ತಾಯಿರಲಿಲ್ಲ. ಆ ಸಾಂಬಾರು ಜೊತೆ ಸೇಮ್ ಮೆಂತ್ಯ ಮುದ್ದೆ ಮತ್ತು ರೈಸ್, ಇದನ್ನು ಆಲ್ಮೋಸ್ಟ್ 1 ಮಂತ್ ಸೇಮ್ ಥಿಂಗ್ ನಾನು ತಿಂದಿದ್ದೀನಿ. ಬಟ್ ಇಲ್ಲಿ ತರಕಾರಿ ಮಾತ್ರ ಚೇಂಜು. ಮತ್ತು ಆವಾಗವಾಗ ಸೊಪ್ಪುಗಳನ್ನ ಎಲ್ಲ ಮಿಕ್ಸ್ ಸೊಪ್ಪುಗಳನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸೊಪ್ಪನ್ನ ಸೈಡಲ್ಲಿ ಪಲ್ಯ ಥರ ನನಗೆ ಕೊಡ್ತಾಯಿದ್ರು. ಸೊ ಇದು ನನ್ನ ಡಯಟ್ ಆಗಿತ್ತು. ಓಕೆ, ಸೊ ಇದು ಇದರಲ್ಲಿ ಸಾಂಬಾರಲ್ಲಿ ಜಾಸ್ತಿ ಬೆಳ್ಳುಳ್ಳಿಗಳನ್ನ ಯೂಸ್ ಮಾಡ್ತಾಯಿದ್ರು ನಮ್ಮಮ್ಮ. ಸೊ ಇದು ನನ್ನ ಡಯಟ್ ಆಗಿತ್ತು. ನೆಕ್ಸ್ಟ್, ತುಂಬ ಚೆನ್ನಾಗಿ ನೀರು ಕುಡೀರಿ. ಅಫ್ಕೋರ್ಸ್ ಮನೆಯಲ್ಲಿ ನೀರು ಕುಡಿಬೇಡಿ ಅಂತ ಹೇಳ್ತಾರೆ. ಎಲ್ಲನೂ ಡಾಕ್ಟರ್ ಹೇಳಿದ್ದಾರೆ ಎಲ್ಲನೂ ತಿನ್ನೋದಕ್ಕೆ ಹೋಗಬೇಡಿ, ಅಥವಾ ಮನೆಯಲ್ಲಿ ಹಿರಿಯರು ಅಜ್ಜಿ ಅವರೆಲ್ಲ ಹೇಳಿರೋ ಥರ ಎಲ್ಲನೂ ಅವಾಯ್ಡ್ ಮಾಡೋದಕ್ಕೂ ಹೋಗಬೇಡಿ. ನಿಮ್ಗೆ ಏನು ವರ್ಕ್ ಆಗುತ್ತೆ, ನಿಮ್ಮ ಬೇಬಿಗೆ ಏನು ವರ್ಕ್ ಆಗುತ್ತೆ, ನಿಮ್ಮ ಡೈಜೆಷನ್ ಆಗಿರ್ಬೋದು, ಬೇಬಿಗೆ ಡೈಜೆಷನಿಗೆ ಆಗಿರ್ಬೋದು, ಏನೆಲ್ಲ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಯಾವುದನ್ನು ಇನ್ಕ್ಲೂಡ್ ಮಾಡಬೇಕು, ಯಾವುದನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ. ಬಿಕಾಸ್ ನೀವೇ ಡಾಕ್ಟರ್ಸು, ನೀವೇ ಕೇರ್ ಟೇಕರ್ಸ್ ಆಗಿರ್ತೀರ. ಸೊ ಹಾಗಾಗಿ ನೀವು ಡಿಸೈಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ನಾನು ಕೂಡ ಅದೇ ಥರ ಮಾಡಿದೆ. ಆ್ಯಂಡ್ ಇವಾಗ ಸ್ಲೋ ಆಗಿ ರಾಗಿ ಗಂಜಿ ಆಗಿರ್ಬೋದು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವಾಗ ಸ್ಲೋ ಆಗಿ. ಸ್ಪೆಷಲಿ ಗಂಡ್ಮಕ್ಳು ಸ್ವಲ್ಪ ಸೂಕ್ಷ್ಮ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾರೆ. ದಿಸ್ ಈಸ್ ದ ಥಿಂಗ್ ಡಯಟಲ್ಲಿ. ಓಕೆ, ದೆನ್ ಕ್ಲಾತಿಂಗ್ ಅಂತ ಬಂದರೆ ನಾನು ಜಾಸ್ತಿ ಕ್ಲಾತಿಂಗಿಗೆಲ್ಲ ದುಡ್ಡು ಹಾಕೋದಕ್ಕೆ ಹೋಗಿಲ್ಲ. ಫೀಡಿಂಗ್ ಡ್ರೆಸ್ಸಸ್ಸು ಅದು ಇದು ಅಂತ ಹೇಳಿಬಿಟ್ಟು ಜಾಸ್ತಿ ದುಡ್ಡು ಹಾಕೋದಕ್ಕೆ ಹೋಗಿಲ್ಲ. ಬಿಕಾಸ್ ನಾನು ತೊಗೊಂಡೆ 2 ಕುರ್ತೀಸು ತೊಗೊಂಡೆ ನಾನು, ಫೀಡಿಂಗ್ ಫ್ರೆಂಡ್ಲಿ ಇರೋವಂಥ ಕುರ್ತೀಸು. ಬಟ್ ಐ ಥಿಂಕ್ ನನ್ನ ಬಿಗ್ ಬ್ಯಾಗ್ ಟಿ ಶರ್ಟ್ಸ್ ವಿಲ್ ಡೂ ಮಚ್ ಮೋರ್ ಬೆಟರ್ ಜಾಬ್ ಅಂತಲೇ ಅನ್ಕೋಬೋದು. ಮಚ್ ಮೋರ್ ಕಂಫರ್ಟಬಲ್ ಆಗೇ ಇದೆ ಅಂತ ನನಗೆ ಫೀಲ್ ಆಯಿತು. ಸೊ ಹಾಗಾಗಿ ದಿಸ್ ಈಸ್ ಮೈ ಒಪಿನಿಯನ್. ನಿಮಗೇನಾದರೂ ಫೀಡಿಂಗ್ ಡ್ರೆಸ್ಸಸ್ ಕಂಫರ್ಟಬಲ್ ಅನಿಸಿದ್ರೆ ಫೀಡಿಂಗ್ ಡ್ರೆಸ್ಸಸ್ ತೊಗೊಳ್ಳಿ. ಬಟ್ ಸುಮ್ಮನೆ ಅನಾವಶ್ಯಕವಾಗಿ ಫೀಡಿಂಗಿಗೋಸ್ಕರನೇ ಅಂತಲೇ ತುಂಬ ಬಟ್ಟೆಗಳನ್ನ ತೊಗೊಳ್ಳೋದಾಗಿರ್ಬೋದು, ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಫೈನಲಿ ಇಟ್ಸ್ ಅ ಕಂಫರ್ಟ್ ಆ್ಯಂಡ್ ಫೈನಾನ್ಷಿಯಲ್ ಡಿಸಿಷನ್. ಸೊ ಕಂಫರ್ಟ್ ಮತ್ತು ಫೈನಾನ್ಷಿಯಲಿ ಎರಡೂ ನೀವು ನೋಡ್ಕೊಂಬಿಟ್ಟು ಚೆನ್ನಾಗಿ ಇನ್ವೆಸ್ಟ್ ಮಾಡಿ. ತೊಗೊಳ್ಳೋದನ್ನೇ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಕಂಫರ್ಟಬಲ್ ಆಗಿರೋದನ್ನು. ನಾನು ಮಾತ್ರ 2 ಫ್ಲಿಪ್ಕಾರ್ಟಿಂದ ಫೀಡಿಂಗ್ ಕುರ್ತಾಸ್ ತರಿಸ್ದೆ. ಬಟ್ ಅದನ್ನು ಯೂಸ್ ಮಾಡ್ತಿದ್ದೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ನನ್ನ ಟಿ ಶರ್ಟ್ಸ್ನೇ ಹಾಕ್ತೀನಿ. ಓಲ್ಡ್ ಟಿ ಶರ್ಟ್ಸ್, ದಟ್ಟು ನನ್ನ ಹಸ್ಬೆಂಡ್ ಮಂಜು ಅವರ ಟಿ ಶರ್ಟ್ಸ್ನೇ ನಾನು ಜಾಸ್ತಿ ಬಳಸ್ತಾ ಇರ್ತೇನೆ. ಸೊ ದಿಸ್ ಈಸ್ ಮೈ ಕ್ಲಾತಿಂಗ್. ಪಾಪುಗಂತ ಬಂದರೆ ಪಾಪು ಇನ್ನೂ ಚಿಕ್ಕದಲ್ವ, ಸೊ ಜಾಸ್ತಿ ಕ್ಲಾತಿಂಗಿಗೆಲ್ಲ ತೊಗೊಂಡಿಲ್ಲ. ಹಾರ್ಡ್ಲಿ ಅವನ ಜೊತೆ ಒಂದು 7 ಪೇರ್ ಆಫ್ ಡ್ರೆಸ್ಸಸ್ ಇದೆ ಅಷ್ಟೇ. ಆ್ಯಂಡ್ ಮಿಟನ್ಸು, ಟೋಪಿ ಅದೆಲ್ಲ ಸೆಟ್ಟಾಗೆ ಬಂದಿರುತ್ತಲ್ವ, ಸೊ ಅದನ್ನು ಟೈ ಮಾಡ್ತೀನಿ ಅಷ್ಟೇ. ಮತ್ತು ಡೈಪರ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಆ್ಯಂಡ್ ಸೂಪರ್ ಬಾಟಮ್ ಅವ್ರದ್ದು ಒಂದು 4 ತರಿಸಿದ್ದೀನಿ. ಏನು ಲಂಗೂಡ್ಸ್ ಥರದ್ದು, ಅದು ಕ್ಲಿಪ್ ಥರ ಬರುತ್ತೆ. ಆ್ಯಂಡ್ ಒಳಗಡೆ ಕ್ಲಾತ್ ಮೆಟೀರಿಯಲ್ ಏನು ಅಂದರೆ ಫ್ಲೀಸ್ ಮೆಟೀರಿಯಲ್ ಬರುತ್ತೆ.
ಆ್ಯಂಡ್ ಇನ್ನೊಂದು ಸೈಡು ಟೆರಿ ಮೆಟೀರಿಯಲ್ ಬರುತ್ತೆ. ಸೊ ಹಾಗಾಗಿ ಟೆರಿ ಮೆಟೀರಿಯಲಲ್ಲಿ ವಾಟರ್ ಎಲ್ಲ ಇರುತ್ತೆ, ಫ್ಲೀಸ್ ಮೆಟೀರಿಯಲಲ್ಲಿ ಇರೋಲ್ಲ. ಸ್ಕಿನ್ ಟು ಸ್ಕಿನ್ ಟಚ್ ಆಗುವಾಗ ಅದು ಡ್ರೈನೇ ಫೀಲ್ ಇರುತ್ತೆ. ಸೊ ನಾನು ಸೂಪರ್ ಬಾಟಮ್ಸ್ ತೊಗೊಂಡಿದ್ದು ವರ್ತ್ ಅಂತ ಹೇಳ್ತೀನಿ ನನ್ನ ಬೇಬಿಗೋಸ್ಕರ. ಆ್ಯಂಡ್ 7 ಪೇರ್ ಆಫ್ ಡ್ರೆಸ್ಸಸ್ ಇದೆ ಅಷ್ಟೇ. ಜಾಸ್ತಿ ಕ್ಲಾತ್ಸಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ, ಬಿಕಾಸ್ ನಿಮ್ಮ ಬಾಡಿ ಕೂಡ ಚೇಂಜ್ ಆಗ್ತಾ ಇರುತ್ತೆ ಆ್ಯಂಡ್ ಬೇಬಿ ಕೂಡ ತುಂಬ ಫಾಸ್ಟ್ ಗ್ರೋಯಿಂಗಲ್ಲಿ ಇರುತ್ತೆ. ಹಾಗಾಗಿ ಕ್ಲಾತ್ಸಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದು ಬೇಡ. ನಿಮ್ಮ ಹಳೆ ಕ್ಲಾತ್ಸಲ್ಲೇ ಯಾವುದು ಕಂಫರ್ಟಬಲ್ ಆಗಿದ್ದೀರಾ ಅದರಲ್ಲೇ ನೀವು ಕಂಫರ್ಟ್ನೆಸ್ನ ಹುಡುಕಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಸ್ಲೀಪ್ ಅಂತೂ ಇನಿಷಿಯಲ್ ಡೇಸಲ್ಲಿ ತುಂಬ ಡಿಸಾಸ್ಟರ್ ಆಗಿತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಬೇಬಿಗೆ ನೈಟೆಲ್ಲ ಎದ್ದಿರ್ತಿದ್ದ ಆ್ಯಂಡ್ ನೈಟೆಲ್ಲ ಆಲ್ಮೋಸ್ಟ್ ಮಲಗ್ತಾನೆ ಇರಲಿಲ್ಲ ಅಂತಲೇ ಹೇಳ್ಬೋದು. ಈ ಮಾರ್ನಿಂಗ್ ಎಲ್ಲ ಮಲಗ್ತಾ ಇದ್ದ ಅಂತ ಹೇಳ್ಬೋದು. ಬಟ್ ನಾನು ಈ ಇನ್ಸ್ಟಾದಲ್ಲಿ ಒಬ್ಬರು ರೀಲ್ಸ್ ನೋಡಿದೆ. ಅವರು ನೈಟ್ ಟೈಮಲ್ಲಿ ಅಟ್ ಎನಿ ಕಾಸ್ಟ್ ಲೈಟ್ಸ್ ಆನ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ಟಾರ್ಚಲ್ಲಿ ಡಿಮ್ ಟಾರ್ಚನ್ನ ಯೂಸ್ ಮಾಡ್ತಾಯಿದ್ರು. ಸೊ ಈ ಥರ ಎಲ್ಲ ಅವರ ಜರ್ನಿ ಬಗ್ಗೆ ಹೇಳ್ಕೊಂಡ್ರು. ಲೈಕ್ ಅವ್ರು ಹೇಗೆ ಸ್ಲೀಪ್ ಶೆಡ್ಯೂಲ್ನ ಬೆಟರಾಗಿ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಅವ್ರ ಜರ್ನಿ ಬಗ್ಗೆ ಹೇಳ್ಕೊಂಡ್ರು. ಸೊ ಅದನ್ನೇ ನಾನು ಫಾಲೋ ಮಾಡಿದೆ. ಜಾಸ್ತಿ ಲೈಟ್ಸನ್ನು ಯೂಸ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ತುಂಬ ಅವನನ್ನು ಶೇಕ್ ಮಾಡೋದು ಇದೆಲ್ಲ ಮಾಡ್ತಾ ಇರಲಿಲ್ಲ. ಅಂದರೆ ನಾನು ಪಕ್ಕನೇ ಮಲಗಿಸ್ಕೊತೀನಿ ಇವಾಗ. ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ತೊಟ್ಲಲ್ಲೇ ಹಾಕ್ತಾಯಿದ್ದೆ, ಬಟ್ ಇವಾಗ ನನ್ನ ಪಕ್ಕದಲ್ಲೇ ಮಲಗಿಸ್ಕೊತಿದ್ದೀನಿ. ಆ್ಯಂಡ್ ಡಾಕ್ಟರ್ಸ್ ಹೇಳಿದರು ಸ್ಟಾರ್ಟಿಂಗು ಲೇ ಡೌನ್ ಆಗಿ ಮಿಲ್ಕ್ ಕೊಡಿಸ್ಬೇಡಿ, ಬಿಕಾಸ್ ಪಾಪುಗೆ ಉಸಿರು ಕಟ್ದಂಗೆ ಆಗ್ಬೋದು, ಏನಾದರೂ ಇಶ್ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಾನು ಕೂಡ ಎದುರ್ಕೊಂಡ್ಬಿಟ್ಟು ನಾನು ಲೇ ಡೌನ್ ಆಗಿಬಿಟ್ಟು ಮಿಲ್ಕ್ ಕೊಡಿಸ್ತಾ ಇರಲಿಲ್ಲ. ಬಟ್ ಇವಾಗ ನಾವು ಸ್ವಲ್ಪ ಅವನು ದೊಡ್ಡವನಾಗಿದ್ದಾನೆ, ಲ್ಯಾಚಿಂಗ್ ಪ್ರೋಸೆಸ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ. ಸೊ ಹಾಗಾಗಿ ನಾನು ಮಲ್ತ್ಕೊಂಡ್ಬಿಟ್ಟು ಇವಾಗ ಸಮ್ಟೈಮ್ಸ್ ಏನಾಗುತ್ತೆ, ತುಂಬ ಸಫಕೇಟ್ ಆಗೋ ಥರ ಮಾಡ್ತಾನೆ. ಬ್ರೀದಿಂಗ್ ಇಶ್ಯೂಸು ಏನೋ ಒಂದು ಆ ಥರ ಜೋರು ಬ್ರೀತ್ ಮಾಡೋದು ಅಥವಾ ಏನೋ ಬರ್ಪ್ ಮಾಡಿದರೆ ಸರಿ ಹೋಗ್ಬೋದು ಅಂತ ಅನಿಸೋ ಟೈಮಲ್ಲಿ ಬರ್ಪ್ ಮಾಡಿಬಿಟ್ಟು ಮತ್ತೆ ಮಲಗಿಸ್ತೀನಿ. ಸೊ ಇದಾಗಿತ್ತು. ಇದಿಷ್ಟು ನನ್ನ ಪೋಸ್ಟ್ ಪ್ರೆಗ್ನೆನ್ಸಿಯ ಮೇಜರ್ ಟಾಪಿಕ್ಸ್ ಲೈಕ್ ಡಯೆಟ್, ಸ್ಲೀಪ್ ಶೆಡ್ಯೂಲ್ ಆ್ಯಂಡ್ ಕ್ಲಾತಿಂಗ್. ಇನ್ನು ಸ್ಕಿನ್ ಕೇರ್, ಹೇರ್ ಕೇರ್, ವೆಯ್ಟ್ ಲಾಸಿಗೆಲ್ಲ ನಾನು ಫೋಕಸ್ ಮಾಡ್ತಾಯಿಲ್ಲ. ಬಟ್ ನನ್ನ ಡೇ ಟು ಡೇ ಹ್ಯಾಬಿಟ್ಸೇ ಬಂದುಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ನನ್ನ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು, ವೆಯ್ಟ್ ಲಾಸ್ಗಾಗಿರ್ಬೋದು. ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಈಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್ ಇನ್ ವೆಯ್ಟ್ ಲಾಸ್ ಅಂತಲೇ ಹೇಳ್ಬೋದು. ಸೊ ಇದು ಯಾವೆಲ್ಲ ಹ್ಯಾಬಿಟ್ಸ್ ನನಗೆ ಹೆಲ್ಪ್ ಮಾಡ್ತಿದೆ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರ ಬಗ್ಗೆನೂ ವೀಡಿಯೋ ಮಾಡಬೇಕಂದ್ರೆ ಒಂದು ವೀಡಿಯೋ ಮಾಡ್ತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋದಲ್ಲಿ ಏನೆಲ್ಲ ನಿಮ್ಮ ಜರ್ನಿಗೆ ಸಿಮಿಲರ್ ಆಗಿದೆ ಅನ್ನೋದನ್ನು, ನಿಮ್ಮ ಜರ್ನಿ ಹೇಗಿತ್ತು, ಅದರಲ್ಲಿ ಯಾವುದೆಲ್ಲ ನೀವು ಫಾಲೋ ಮಾಡಿದ್ರಿ, ಏನೆಲ್ಲ ನಿಮಗೆ ಹೆಲ್ಪ್ ಆಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿಕಾಸ್ ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದು ಆ್ಯಂಡ್ ನಾನು ಕೂಡ ನ್ಯೂ ಮಾಮ್ ಆಗಿರೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ದು ಏನೇ ಸಜೆಷನ್ ಇದ್ದರೂ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ದ್ಯಾಟ್ ಅಪ್ಕಮಿಂಗ್ ವೀಡಿಯೋಸನ್ನ ನನಗೆ ಯಾವ ಥರ ಬರಬೇಕು ಅಂತ ಕೂಡ ನನಗೆ ಸಜೆಷನ್ ಕಳಿಸಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.